ನಮಸ್ಕಾರ ಸ್ನೇಹಿತರೆ, ನನ್ನ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಾನ್ ಮಮತಾ. ತುಂಬಾ ಜನ ನಿದ್ರಾಹೀನತೆಗೆ ಏನಾದ್ರೂ ಪರಿಹಾರ ಕೊಡಿ ಅಂತ ಕೇಳ್ತಾ ಇದ್ರಿ. ಇವತ್ತಿನ ವಿಡಿಯೋದಲ್ಲಿ ನಿದ್ರಾಹೀನತೆ ಸಮಸ್ಯೆನ ಸಂಪೂರ್ಣವಾಗಿ ಶಾಶ್ವತವಾಗಿ ದೂರ ಮಾಡೋದಕ್ಕೆ ಒಂದು ಪ್ರಾಣಾಯಾಮವನ್ನ ತಿಳಿಸ್ತಾ ಇದ್ದೀನಿ. ಇದನ್ನ ಮಾಡೋದಕ್ಕೆ ನಿಮ್ಗೆ 2 ನಿಮಿಷ ಕೂಡ ಬೇಕಾಗೋದಿಲ್ಲ ಸ್ನೇಹಿತರೆ. ಇದರಿಂದ ನಿಮ್ಮ ನಿದ್ರಾಹೀನತೆ ಸಮಸ್ಯೆ ದೂರ ಆಗೋದಷ್ಟೇ ಅಲ್ಲ, ಗ್ಯಾಸ್ಟ್ರಿಕ್ ಸಮಸ್ಯೆ, ಅಜೀರ್ಣ ಸಮಸ್ಯೆ ಜೊತೆಗೆ ತುಂಬಾ ಜನ ಗೊರಕೆ ಹೊಡಿತಿರ್ತೀರಾ ನಿದ್ರೆ ಮಾಡ್ಬೇಕಾದ್ರೆ, ಅಥವಾ ಉಸಿರಾಟದಲ್ಲಿ ಏನಾದ್ರೂ ಸಮಸ್ಯೆ ಇರುತ್ತೆ. ಈ ರೀತಿಯ ಎಲ್ಲಾ ಸಮಸ್ಯೆಗಳು ಕೂಡ ನಿವಾರಣೆ ಆಗುತ್ತೆ. ತುಂಬಾ ತಲೆನೋವು, ಹೆಡ್ಡೇಕು, ಮೈಗ್ರೇನ್ ಅಂತಿರ್ತಾರೆ ಅಲ್ವಾ, ಅಂತವರಿಗೂ ಕೂಡ ಇದು ತುಂಬಾನೇ ಯೂಸ್ಫುಲ್ ಅಂತಾನೆ ಹೇಳ್ಬಹುದು. ಕೇವಲ ನಿದ್ರಾಹೀನತೆ ಸಮಸ್ಯೆ ಇರೋರಷ್ಟೇ ಅಲ್ಲ, ಪ್ರತಿಯೊಬ್ರು ಮಲ್ಗೋದಕ್ಕಿಂತ ಮುಂಚೆ ಈ ಪ್ರಾಣಾಯಾಮವನ್ನ ಮಾಡಿ ಮಲ್ಗೋದ್ರಿಂದ ಕಣ್ತುಂಬಾ ನಿದ್ರೆ ಮಾಡ್ತೀರಾ. ನಿಮ್ಮ ಆರೋಗ್ಯ ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ. ಹಾಗಿದ್ರೆ ಹೇಗೆ ಈ ಪ್ರಾಣಾಯಾಮವನ್ನ ಮಾಡೋದು ಅಂತ ಹೇಳ್ಕೊಡ್ತೀನಿ. ಅದಕ್ಕೂ ಮುಂಚೆ ಹೊಸದಾಗಿ ಚಾನೆಲ್ ನ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಹಾಗೆ ಪ್ಲೀಸ್ ವಿಡಿಯೋವನ್ನ ಲೈಕ್ ಮಾಡಿ, ಪ್ಲೀಸ್ ವಿಡಿಯೋವನ್ನ ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ನನ್ನ ಚಾನೆಲ್ ಅಲ್ಲಿ ಸಾಕಷ್ಟು ಯೂಸ್ಫುಲ್ ವಿಡಿಯೋಸ್ಗಳಿದೆ. ಫ್ರೀ ಇದ್ದಾಗ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ. ನಿಮಗಾಗ್ಲೇ ಗೊತ್ತಾಗಿರಬಹುದು ತಮ್ನೈಲ್ ಅನ್ನ ನೋಡಿ, ಏನಿದು 4-7-8 ಅಂತ. 4-7-8 ಬ್ರೀದಿಂಗ್ ಟೆಕ್ನಿಕ್ ಅನ್ನ ನೀವು ಫಾಲೋ ಮಾಡಿದ್ರೆ ತುಂಬಾನೇ ಬೆನಿಫಿಟ್ ಸಿಗುತ್ತೆ ಸ್ನೇಹಿತರೆ. ಯಾವ ರೀತಿ ಅಂತ ನಾನು ಹೇಳ್ಕೊಡ್ತೀನಿ. ಮೊದಲು 4 ಇದೆಯಲ್ಲ, 4 ಕೌಂಟ್ಸ್ ನೀವು ಮೂಗಿನಿಂದ ಉಸಿರನ್ನ ತಗೊಳ್ಬೇಕು. ಮತ್ತೆ 4-7-8 ಅಲ್ವಾ, 4 ಕೌಂಟು ಉಸಿರನ್ನ ತಗೊಳ್ಬೇಕು. 7 ಕೌಂಟು ನೀವು ಉಸಿರನ್ನ ಹಾಗೆ ಒಳಗಡೆ ಹಿಡಿದಿಟ್ಕೋಬೇಕು, ಆಚೆ ಬಿಡಬಾರ್ದು. ಹಾಗೆ 7 ಕೌಂಟ್ಸ್ ವರ್ಗು 7 ಕೌಂಟ್ ಮಾಡ್ಕೊಳ್ತೀರಲ್ಲ, 1 2 3 4 5 6 7 ಇಷ್ಟಾಗೋವರೆಗೂ ನೀವು ಉಸಿರನ್ನ ಒಳಗಡೆನೆ ಹಿಡಿದಿಟ್ಕೊಂಡಿರ್ಬೇಕು. ಇನ್ನ ಲಾಸ್ಟ್ 8, ಈ 8 ಕೌಂಟು ನೀವು ಬಾಯಿಯಿಂದ ಫೋರ್ಸ್ ಆಗಿ ಉಸಿರನ್ನ, ಅಂದ್ರೆ ಪುಷ್ ಮಾಡೋ ರೀತಿ ಉಸಿರನ್ನ ಬಾಯಿಯಿಂದ ಹೊರಗಡೆ ಹಾಕ್ಬೇಕು. ಮೂಗಿನಿಂದ 4 ಕೌಂಟು ಉಸಿರು ತಗೋಬೇಕು. 7 ಕೌಂಟ್ಸು 7 ಕೌಂಟು ಒಳಗಡೆನೆ ಉಸಿರನ್ನ ಹಿಡಿದಿಟ್ಕೋಬೇಕು, ಆಚೆ ಬಿಡಬಾರ್ದು. ಮತ್ತೆ 8ನೇ ಕೌಂಟ್ 8 ಕೌಂಟ್ಸು ನೀವು ಉಸಿರನ್ನ ಬಾಯಿಯಿಂದ ಹೊರಗಡೆ ಹಾಕ್ಬೇಕು. ಈ ರೀತಿ 4 ಸಲ ಮಾಡ್ಬೇಕು ಅಷ್ಟೇ. ನೀವು ರಾತ್ರಿ ಮಲ್ಗೋದಕ್ಕಿಂತ ಮುಂಚೆ ಮಾಡ್ಬೇಕು. ಯಾವ ರೀತಿ ಈ ಪ್ರಾಣಾಯಾಮವನ್ನ ಮಾಡೋದು ಅಂತ ನಾನಿವಾಗ ನಿಮ್ಗೆ ತೋರಿಸ್ತೀನಿ, ಆಗ ನಿಮ್ಗೆ ಅರ್ಥ ಆಗತ್ತೆ. 4 ಕೌಂಟು ಉಸಿರನ್ನ ತಗೊಳ್ಬೇಕು. 1 2 3 4 ಮತ್ತೆ ಉಸಿರನ್ನ ಒಳಗಡೆ ಹಿಡಿದಿಟ್ಕೋಬೇಕು. 1 2 3 4 5 6 7 ಉಸಿರನ್ನ ಈಗ 8 ಕೌಂಟ್ ಹೊರಗಡೆ ಹಾಕ್ಬೇಕು. 1 2 3 4 5 6 7 8 ಈ ರೀತಿ 4 ಕೌಂಟ್ ಉಸಿರನ್ನ ತಗೋಬೇಕು. 7 ಕೌಂಟು ಉಸಿರನ್ನ ಹಲ್ಲೆ ಹಿಡಿದಿಟ್ಕೋಬೇಕು. 8 ಕೌಂಟು ನಿಧಾನವಾಗಿ ಉಸಿರನ್ನ ಬಾಯಿಯಿಂದ ಹೊರಗಡೆ ಹಾಕ್ಬೇಕು. ಸ್ವಲ್ಪ ಉಶ್ ಅಂತ ಸೌಂಡ್ ಮಾಡ್ತಾ ಉಸಿರನ್ನ ಹೊರಗಡೆ ಹಾಕ್ಬೇಕು. ಈ ರೀತಿ 4 ರೌಂಡ್ ಮಾಡಿದ್ರೆ ಖಂಡಿತವಾಗ್ಲೂ ನಿಮ್ಮ ನಿದ್ರಾಹೀನತೆ ಸಮಸ್ಯೆ ನಿವಾರಣೆ ಆಗುತ್ತೆ ಸ್ನೇಹಿತರೆ. ಟ್ರೈ ಮಾಡಿ, ಒಳ್ಳೆ ರಿಸಲ್ಟ್ ಖಂಡಿತವಾಗ್ಲೂ ಸಿಗುತ್ತೆ. ಮತ್ತೆ ಇದನ್ನ ನೀವು ರಾತ್ರಿ ಮಲ್ಗೋದಕ್ಕಿಂತ ಮುಂಚೆ ಮಾಡಿ. ಬಟ್ ಊಟ ಆಗಿ 2 ಅವರ್ಸ್ ಆಗಿರ್ಬೇಕು. 2 ಅವರ್ಸ್ ಆಗಿರ್ಬೇಕು. ಕೆಲವೊಬ್ರು ಈಗ 10 ಗಂಟೆಗೆ ನೀವು ಮಲಗ್ತೀರಾ ಅಂದ್ರೆ 9 ಗಂಟೆಗೆ ಊಟ ಮಾಡಿರ್ತೀರಾ, 9:30 ಊಟ ಮಾಡ್ತಿರ್ತೀರಾ ಅಲ್ವಾ. ಆ ರೀತಿ ಮಾಡಬಾರ್ದು. 2 ಅವರ್ಸ್ ಮುಂಚೆ ಊಟ ಮಾಡಿರ್ಬೇಕು. 10 ಗಂಟೆಗೆ ನೀವು ಮಲಗ್ತೀರಾ ಅಂದ್ರೆ ನೀವು 8 o'clock ಊಟ ಮಾಡಿದ್ರೆ 10 ಗಂಟೆಗೆ ನೀವು ಮಲ್ಕೋತೀರಾ ಅಲ್ವಾ, ಅವಾಗ ಇದನ್ನ ಮಾಡಿ ಮಲಗಿ. 4 ರೌಂಡ್ 4-7-8 ಇಷ್ಟನ್ನ ಕಂಪ್ಲೀಟ್ ಮಾಡಿದ್ರೆ 1 ರೌಂಡ್ ಅಂತ ಆಗುತ್ತೆ. ನೀವು ಇದನ್ನ 4 ಸಲ ಮಾಡಬೇಕು ಸ್ನೇಹಿತರೆ. ಈ ರೀತಿ ಮಾಡಿ. ನಿದ್ರಾಹೀನತೆ ಸಮಸ್ಯೆ ತುಂಬಾ ಜನ ನಂಗೆ ತುಂಬಾ ಆತಂಕ, ತುಂಬಾ ಭಯ, ಅಥವಾ ತುಂಬಾ ಸ್ಟ್ರೆಸ್ ಇದೆ ಅಂತೆಲ್ಲ ಹೇಳ್ತಿರ್ತೀರ ಅಲ್ವಾ, ಅಂತವರಿಗೂ ಕೂಡ ಇದು ಯೂಸ್ ಆಗುತ್ತೆ. ಅಸ್ತಮಾ ಇರೋರಿಗೆ ಒಳ್ಳೇದು, ಬ್ರೀದಿಂಗ್ ಪ್ರಾಬ್ಲಮ್ ಇರೋರಿಗೆ ಒಳ್ಳೇದು, ಗೊರಕೆ ಸಮಸ್ಯೆ ಇರೋರಿಗೂ ಕೂಡ ಒಳ್ಳೇದು. ಒಟ್ಟಾರೆ ಎಲ್ಲರೂ ಇದನ್ನ ಮಾಡಬಹುದು. ತುಂಬಾ ಒಳ್ಳೆ ಒಂದು ಪ್ರಾಣಾಯಾಮ. ಟ್ರೈ ಮಾಡಿ, ರಿಸಲ್ಟ್ ಹೇಗ್ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಹೊಸದಾಗಿ ಚಾನೆಲ್ ನ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ, ವಿಡಿಯೋವನ್ನ ಲೈಕ್ ಮಾಡಿ. ಇದನ್ನ ನೀವು ಇಷ್ಟೇ ದಿನ ಮಾಡ್ಬೇಕು ಅಂತ ಏನಿಲ್ಲ, ರೆಗ್ಯುಲರ್ ಆಗಿ ಮಾಡಿದ್ರು ಒಳ್ಳೇದು, ಅಥವಾ ನಿಮ್ಗೆ ಸಮಸ್ಯೆ ಇದ್ದಾಗ ಮಾಡಿದ್ರು ಕೂಡ ಒಳ್ಳೇದೇ ಸ್ನೇಹಿತರೆ. ಬಟ್ ರೆಗ್ಯುಲರ್ ಆಗಿ ಪ್ರಾಣಾಯಾಮಗಳನ್ನ ಮಾಡಿದ್ರೆ ನಾವು ಆರೋಗ್ಯವಾಗಿರ್ಬೋದು, ನಮ್ಮ ಲಂಗ್ಸ್ ಕೆಪಾಸಿಟಿ ಜಾಸ್ತಿ ಆಗತ್ತೆ, ನಮ್ಮ ಉಸಿರಾಟದ ಕ್ರಿಯೆ ಸರಾಗವಾಗಿ ಆಗತ್ತೆ ಅವಾಗ ಅಲ್ವಾ. ಅದಕ್ಕೋಸ್ಕರ ರೆಗ್ಯುಲರ್ ಆಗಿ ಟ್ರೈ ಮಾಡಿ. ಪ್ಲೀಸ್ ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಮತ್ತೆ ಭೇಟಿಯಾಗೋಣ. ಥ್ಯಾಂಕ್ ಯು.